ನ್ಯೂಸ್@11 ಗೆ ಸ್ವಾಗತ. ನಾನು ಪ್ರತಿ. ಸಿಎಂ ಎಚ್ಡಿಕೆಗೂ ಆ ಬೀಗದ ಕೀಗೂ ಡಿಸಿಎಂಗೂ ಏನ್ ಸಂಬಂಧ? ಸಿಎಂ ಬಳಿ ಆ ಬೀಗದ ಕೀ ಕೊಡಿ ಅಂತ ಪರಮೇಶ್ವರ್ ಕೇಳಿದ್ಯಾಕೆ? ಪರಮೇಶ್ವರ್ಗೆ ಆ ಬೀಗದ ಕೀ ಕೊಡೋದಕ್ಕೆ ಎಚ್ಡಿಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಅಷ್ಟಕ್ಕೂ ಪರಮೇಶ್ವರ್ ಕೇಳಿದ ಆ ಬೀಗದ ಕೈ ಯಾವ್ದು ಗೊತ್ತಾ? ನ್ಯೂಸ್18 ಕನ್ನಡಕ್ಕೆ ಸಿಕ್ಕಿದೆ. ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನಾವು ತೋರಿಸ್ತೀವಿ. ಪರಮೇಶ್ವರ್ಗೆ ಆ ಬೀಗದ ಕೀ ಕೊಡೋದಕ್ಕೆ ಎಚ್ಡಿಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸಿಎಂ ಬಳಿ ಆ ಬೀಗದ ಕೀಯನ್ನ ಕೊಡಿ ಅಂತ ಪರಮೇಶ್ವರ್ ಇಲ್ಲಿ ಕೇಳಿದ್ಯಾಕೆ? ಸಿಎಂ ಬಳಿ ಪರಮೇಶ್ವರ್ ಕೇಳಿದ್ದು ಹಣಕಾಸಿನ ಬೀಗದ ಕೀ. ಹಣಕಾಸಿನ ಬೀಗದ ಕೀಯನ್ನ ಕೇಳಿದ್ದಾರೆ. ಯಾಕೆಂದ್ರೆ ಅದು ಕುಮಾರಸ್ವಾಮಿ ಬಳಿಯೇ ಇದೆ. ಹಣಕಾಸಿನ ಬೀಗದ ಕೀ ಕೊಡಿ ಅಂತ ಕೇಳಿ ಸಾಕಾಯ್ತು. ಸಿಎಂ ಆ ಬೀಗದ ಕೀ ನಮ್ಗೆ ಕೊಡ್ಲೇ ಇಲ್ಲ ಅಂತ ಜಿ ಪರಮೇಶ್ವರ್ ಅವರಿಗೆ ತಿಳಿಸಿ ಆ ಬೀಗ ತೆಗೆಸಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿಸ್ತೀನಿ ಅಂತ ತುಮಕೂರಿನಲ್ಲಿ ಶಿಕ್ಷಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಪರಮೇಶ್ವರ್. ಸರ್ಕಾರಿ ಶಾಲೆಗಳ ದುರಸ್ತಿ ಬಗ್ಗೆ ಮನವಿಯನ್ನ ಸ್ವೀಕರಿಸಿ ಡಿಸಿಎಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹಣಕಾಸಿನ ಕೀ ಅವರ ಬಳಿಯೇ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಶಾಲೆಗಳೆಲ್ಲ ಬಿದ್ದೋಗ್ತಾ ಇದೆ. ಅನೇಕ ಕಡೆ ತೊಂದರೆ ಮಕ್ಕಳಿಗಾಗಿದೆ, ಟೀಚರ್ಸ್ಗಾಗಿದೆ. ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಅವರು ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ. ಸ್ವೀಕಾರ ಮಾಡಿದ್ದೇನೆ. ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಜೊತೆ ಕೂಡ, ಯಾಕೆಂದ್ರೆ ಅವರೇ ಹಣಕಾಸಿನ ಸಚಿವರು. ಬೀಗದ ಕೈ ಅವರ ಹತ್ರನೇ ಇಟ್ಕೊಂಡ್ಬಿಟ್ಟಿರೋ ನಾನು ಕೊಡಲೇ ಇಲ್ಲ. ನಾನು ಕೇಳಿ ಸಾಕಾಯ್ತು. ಆದ್ರಿಂದ ಅವರಿಗೆ ತಿಳಿಸಿ ನೀವು ಎಷ್ಟಾದ್ರೆಲ್ಲ ಬೀಗ ತೆಗೆಸಿ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ತಮ್ಮೆಲ್ಲರಿಗೂ ಶುಭವಾಗಲಿ. ಈ ಕ್ಷೇತ್ರ ಬಹಳ ಪವಿತ್ರವಾದಂಥ ಕ್ಷೇತ್ರ. ಶಿಕ್ಷಣ ಕ್ಷೇತ್ರ ಬಹಳ ಪವಿತ್ರವಾದಂಥ ಕ್ಷೇತ್ರ. ಅದನ್ನು ಹಾಗೆ ಪವಿತ್ರವಾಗಿ ಉಳಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.